ಈ ಒಂದು ಲ್ಯಾಂಡ್ ಸ್ಲೈಡ್ ಆಗುವಾಗ ಈ ಗುಡ್ಡ ಸೈಡ್ ಇಲ್ಲಿಗೆ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಗುಡ್ಡ ಸೈಡ್ನಲ್ಲಿ ಇದ್ರೆ ಅದು ಅಲ್ಲೇ ಅಪ್ಪಚ್ಚಿ ಆಗ್ಬೇಕಿತ್ತು. ಗಾಡಿ ನೀರು ಮತ್ತೆ ಮಣ್ಣು ಕೆಸರಾಗಿ ಅದು ದೂಡಿ ಹೋಗ್ತದೆ. ಕೆಸರಾಗಿ ಅದು ನದಿಯಲ್ಲಿ ಹೋಗಿ ಹಿಂಗೆ ಉಲ್ಟಾ ಬಿದ್ದಿರ್ಬೋದು ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ. ಅದ್ರ ಮೇಲೆ ಮಣ್ಣು ನಿಂತಿರ್ಬೋದು. ಇವತ್ತಿನ ತನಕ ದ್ರೋಣ್ ಎಲ್ಲ ನಾವು ಟ್ರೈ ಮಾಡಿದ್ದೇವೆ. ಈಗ ದಿಲ್ಲಿಯಿಂದ ಒಂದು ದ್ರೋಣ್ ಇವತ್ತೊಂದು ದೊಡ್ಡ ದ್ರೋಣ್ ಅದನ್ನು ಬಿಟ್ಟು ನಾವು ಈಗ 60 ಫೀಟಿನ ಭೂಮಿನ ಏನು ಕಾರ್ಯಾಚರಣೆ ಮಾಡ್ತಾ ಇದ್ದಲ್ಲ ಆ ಪೊಖ್ಲಿನನ್ನು ತಂದಿದ್ದೇವೆ. 6 ಮೀಟರ್ದು ಇದು ತಗೊಂಡು ಬಂದ್ವಿ, ಏನು ರಡಾರು ತಗೊಂಡು ಬಂದ್ವಿ. 10 ಮೀಟರ್ ರಡಾರ್ ಬೆಂಗಳೂರಿಂದ ತರಿಸಿದ್ದೆ. ಎಲ್ಲ ಇಲ್ಲೇ ಇದ್ದಾನೆ ಅಂತ ಹೇಳಿದ್ರು. ನಾವು ಆದ್ರೂ ಅವನಿಗೆ ಹೇಳಿದ್ವಿ, ನೋಡಿ ನಾವು ಕಟ್ ಮಾಡಿದ್ದೇವೆ ಅನಿಸಿಕೆ, ಮತ್ತೆ ಅವರು ಅದನ್ನ ನಾವು ಅದನ್ನ ಅವರಿಗೆ ಸಹಕಾರ ಮಾಡಿದ್ವಿ. ಮತ್ತೆ ಪೈಕಿ ಒಬ್ಬನು ಮತ್ತೆ ನಮ್ಮ ಪೈಕಿ 3 ಜನ ಇದ್ದಾರೆ. ಈಗ ಒಬ್ಬವನು ಸಿಕ್ಕಿದೆ, ಹಾಫ್ ಪೋರ್ಷನ್ ಸಿಕ್ಕಿದೆ. ಹಾಫ್ ಪೋರ್ಷನ್ ಅವಂದೇ ಅಂತ ಇನ್ನೂ ತನಕ DNA ಇಲಾಖೆಯವರು ಕಳಿಸಿದ್ದಾರೆ. ನಾಡ್ದು ಇವರಿಗೆ ರಿಪೋರ್ಟ್ ಬರ್ತದೆ. ಅದು DNA ಮ್ಯಾಚ್ ಆದರೆ ನಮಗೆ 3 ಜನ ಸಿಕ್ಕಿದ್ರೆ ಆಯಿತು. ಇಲ್ಲಿ 4 ಜನ ಸಿಗಬೇಕು. ನಮಗೇನಾಗಿದೆ, ಇಲ್ಲಿ ಪೂರ್ವ ಈಶಾನ್ಯ ಮತ್ತು ಪೂರ್ವ ಆಗ್ನೇಯ ಈ 2 ಕಾರ್ನರನ್ನು, ಪೂರ್ವ ಈಶಾನ್ಯ ಅಂದರೆ ಆ ಸೈಡು, ಪೂರ್ವ ಆಗ್ನೇಯ ಅಂದರೆ ಈ ಸೈಡು ನದಿ ರಭಸದಲ್ಲಿ ಹರಿದಿದೆ. ಆ ಟೈಮ್ನಲ್ಲಿ ಇದು ಅಲ್ಲೇ ಇರ್ಬೋದು ಅಂತ ನಮ್ಮದೊಂದು ಊಹೆ ಇದೆ. ಈಗ 4:04ವರೆಗೆ ಸಿ ಬರ್ಡಿಂದ ಹೆಲಿಕಾಪ್ಟರ್ ಬರ್ತದೆ. ಅವರು ಸಹ ಒಂದು ಪಾಯಿಂಟನ್ನು ಮೇಲಿಂದ ನಮಗೆ ಪಿನ್ ಮಾಡಿ ಕಳಿಸ್ತಾರೆ, ಪಿನ್ ಮಾಡಿ ತೋರಿಸ್ತಾರೆ. ನಮ್ಮ ಮಷೀನ್ ಏನು ಬಂದಿದಲ್ಲ ಅದಕ್ಕೆ ನಾವು ಮತ್ತು ತಲೆ ಓಡಿಸಿ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಅದನ್ನು ನೀರಿನ 1 ಮೀಟರ್ ಕಟ್ ಮಾಡಿ ಅದನ್ನು ಕೆಳಗಿಳಿಸಿ ಮತ್ತೆ ಪ್ರಯತ್ನ ಮಾಡ್ತೇವೆ. ಇದನ್ನು ಎಲ್ಲ ಅಧಿಕಾರಿಗಳು ಕೂಡಿ ಮಾಡ್ತಾ ಇದ್ದೇವೆ, ಸಂಶಯ ಏನೂ ಇಲ್ಲ. ಬಟ್ ನಿಮಗೆ ಅಸಮಾಧಾನ ಆಗಿರ್ಬೋದು, ಮಾಡಲಿಲ್ಲ ಅಂತ ಕೊಡಿ. ಏನಾಗ್ತಾ ಇದೆ, ನೀವು 10 ಜನ ಇದ್ರೆ ಅಲ್ಲಿ 50 ಜನ ಇದ್ದಾರೆ. ಎಲ್ಲರನ್ನ ಸಂಭಾಳಿಸಬೇಕಾಗಿದೆ. ಮತ್ತೆ ಪ್ರತಿ ದಿವಸ DYSP ಅವರು, ಅಡಿಷನಲ್ SP ಅವರು ತಮಗೆ ಒಂದು ಮಾಡುವಂಥ 1 ತಾಸು ಬೇಕಾದ್ರೆ ನಿಮಗೆ ನಾವು ಮಾಡಿಕೊಡ್ತೇವೆ. ಆದರೆ ಇವತ್ತು ರಿಪೋರ್ಟ್ ನನ್ನ ಪ್ರಕಾರ ಸಿಗಬೇಕು. ಮತ್ತು ಇವತ್ತು ನೈಟ್ ಸಹ ನಾವು ಕೆಲಸ ಮಾಡ್ತೀವಿ. ಇವತ್ತು ನೈಟ್ ಉಂಟಲ್ಲ, ವಿತ್ ಫ್ಲಡ್ ಲೈಟ್ ನಮಗೆ 99% ಹೋಪ್ಸ್ ಇದೆ. ನಾನು ಅದನ್ನ ಏನು ಗೊತ್ತುಂಟ, ನಾನು ಪಕ್ಕ ನಿಮ್ಮ ಹತ್ರ ಹೇಳಲಿಕ್ಕೂ ಆಗುದಿಲ್ಲ. ಅನ್ಲೆಸ್ ಅಂಟಿಲ್ ಒಂದು ತುಂಡು ಲಾರಿದು ನಮ್ಗೆ ಸಿಕ್ಕಿದ್ರೆ ಸಾಕು, ಅಥವಾ ಅದರೊಳಗೆ ತುಂಬಿದಂಥ ಎಕೇಶಿಯಾ ಗಿಡದ ಒಂದು ತುಂಡು ಫ್ಲೋಟ್ ಆದರೆ ಸಾಕು. ಅದಕ್ಕಾಗಿ ಆ ಭೂಮಿ ಮಷಿನ್ ಇದ್ದನ್ನ, ದೊಡ್ಡ ಭೂಮಿ ಇದ್ದದನ್ನ ತಂದು ನಾವು ಟ್ರೈ ಮಾಡ್ತಾ ಇದ್ದೀವಿ. ಈಗ ಏನಾಯ್ತು ಸರ್, ನಾವಂತಿರೋದು ಏನಾದ್ರೂ ಒಂದು ಸ್ವಲ್ಪ ಆ ರೀತಿ ಖಂಡಿತ ಸುಳಿವು ಸಿಗ್ತಾ ಇದೆ. ಯಾವ ಭಾಗದ ನಾನು ಹೇಳಿ ಒಂದೇ ಹೇಳ್ತೇನೆ ಕೇಳಿ. ಈ ಕುಸಿದ ಭಾಗ ಉಂಟಲ್ಲ, ಅಲ್ಲಿ ಮೇಲೆ ಆ ಕಂಬ ಇದೆಯಲ್ಲ, 11 kV ಕಂಬ, ಅದು ಯಾವುದೋ ಕಂಬ ಇದೆಯಲ್ಲ, ಅದಕ್ಕೆ ತೆಗೆದಾಗ ಆ ಕಂಬ ಇದೆ ನೋಡಿ, ಆ ಕಂಬದ ಲೈನಲ್ಲಿ ಮನೆ ಇತ್ತು. ಮತ್ತೆ ಇದಕ್ಕಿಂತ ಹೆಚ್ಚು ಕಾಲೇಪ್ಸ್ ಏನಾಗಿಲ್ಲ. ಇಲ್ಲೆಲ್ಲ ಟ್ರಕ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದು ಇಲ್ಲೆಲ್ಲ ಡಿವೈಡರ್ ಇದೆ, ಅಲ್ಲಿಂದ ಹೋಗಿದೆ. ಅಲ್ಲಿಂದ 10 ಮೀಟರ್ ಈಚೆ ಅಥವಾ 10 ಮೀಟರ್ ಆಚೆ. ಈಗ ಇಲ್ಲೇ ಇದೆ ಅಂತ ಇದೇ ಸ್ಪಾಟ್ ಅಲ್ಲಿ 99% ನನ್ಗೆ ಕಾಣ್ತಾ ಇದೆ. ನೀವು 99 ಹೆಂಗೆ ತಗೋತೀರಿ, ನೀವು ತಗೊಂಡ್ಬಿಡಿ. ಅಡಿಯಲ್ಲಿ ಈಗ ಒಂದು 40 ಫೀಟ್ ಅಡಿಯಲ್ಲಿ ಸಿಗ್ಬೋದು ಮಣ್ಣು ಮಿಣ್ಣಂದ್ರೆ.